ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ಹೆಮ್ಮೆಯಿಂದ ಕರೆದುಕೊಂತೀವಿ. ನಿಜಕ್ಕೂ ನಮ್ಮ ದೇಶ ಆ ತರದ ಒಂದು ಹೆಮ್ಮೆ ಪಡುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ದೇಶದಲ್ಲಿ ಇದೆಯಾ? ನನಗೆ ಈ ತರದೊಂದು ಅನುಮಾನ ಕಾಡ್ತಾ ಇದೆ. ಹಲವಾರು ನಮ್ಮ ಹೋರಾಟಗಳಲ್ಲಿ ಇವತ್ತು ನಾವು ಕಂಡುಕೊಂಡಿರುವಂತಹ ನಿಜವಾದ ಸತ್ಯವನ್ನ ಕಂಡಾಗ ನನಗೆ ಈಗ ಅನಿಸ್ತಾ ಇದೆ. ನಿಮಗೂ ಈಗ ಅನಿಸ್ಬೋದಾ? ನೀವು ಕೂಡ ಆಲೋಚನೆ ಮಾಡಿ. ಯಾಕೆ ಅಂತ ಅಂದ್ರೆ ಇವತ್ತು ನಾವು ಮತವನ್ನ ನೀಡಿ ಗೆಲ್ಲಿಸ್ಕೊಂಡಿರುವಂತಹ ಶಾಸಕರುಗಳು, ಮಂತ್ರಿಗಳು, MLA ಅಂತ ಏನ್ ಕರಿತೀವಿ, ಅವರು ಮತ್ತೆ ಮುಖ್ಯಮಂತ್ರಿಗಳು ಸೇರಿದಂತೆ ನಮ್ಮನ್ನ ಆಳ್ತಾ ಇರುವಂತವರು ಸರ್ಕಾರಿ ಅಧಿಕಾರಿಗಳಲ್ಲಿ ಸೇರ್ಕೊಂಡು ಶಾಮೀಲಾಗಿ ನಾವು ಗೆದ್ರೆ, ಒಂದ್ಸಲ ಮತ ಹಾಕಿಸ್ಕೊಂಡು ನಾವು ಗೆದ್ರೆ ಮುಗೀತು, ನಾವು ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಆಡಳಿತವನ್ನ ನೀಡಬಹುದು. ನಾವು ಒಂದು ಪಾಳೆಗಾರರ ರೀತಿಯಲ್ಲಿ, ಸಾಮಂತರ ರೀತಿಯಲ್ಲಿ, ರಾಜರ ರೀತಿಯಲ್ಲಿ ನಮ್ಮದೇ ಇದು ಸಾಮ್ರಾಜ್ಯ, ಇಲ್ಲಿ ನಾವು ಹೇಳಿದ್ದೇ ಕೊನೆ, ನಾವು ಮಾಡಿದ್ದೇ ಸರಿ ಅನ್ನುವಂತ ರೀತಿಯಲ್ಲಿ ಏನ್ ಇವತ್ತು ವರ್ತನೆಯನ್ನ ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಇರುತ್ತಾ ಅನ್ನುವಂತಹ ಒಂದು ಅನುಮಾನ ಇವತ್ತು ಕಾಡುತ್ತೆ. ಅಂತದ್ದೇ ಅನುಮಾನ ನಿಮಗೂ ಕೂಡ ಇರ್ಬೋದು. ಯಾಕೆಂತ ನೀವು ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡಂಗಿಲ್ಲ. ನಿಮ್ಮೂರಿನಲ್ಲಿ ನೀವೇ ಮತ ಹಾಕಿರುವಂತಹ ಒಬ್ಬ ಶಾಸಕನನ್ನ ನೀನು ಈ ತರದ ಅನ್ಯಾಯವನ್ನ ಮಾಡ್ತಾ ಇದ್ಯಾ, ನೀನು ದುರಾಚಾರವನ್ನ ಮಾಡ್ತಾ ಇದ್ಯಾ, ನೀನು ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ಯಾ, ನೀನು ಜನವಿರೋಧಿ ಕೆಲಸವನ್ನ ಮಾಡ್ತಾ ಇದೀಯಾ ಅನ್ನುವಂತಹ ಪ್ರಶ್ನೆ ಮಾಡೋದಕ್ಕೆ ಇವತ್ತು ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ನಾವು ಇದೀವಿ. ಅನ್ಯಾಯವನ್ನ ಮಾಡುವಂತವ್ರನ್ನ, ದುರಾಡಳಿತ ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳನ್ನಾಗ್ಲಿ ಅಥವಾ ನಾವು ಯಾರನ್ನ ಗೆಲ್ಸಿದ್ದೀವಿ ಅವರನ್ನ ನಾವೇ ಮತ ಕೊಟ್ಟು ಗೆಲ್ಸಿರುವಂತವ್ರನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ನಮಗೆ ಅವಕಾಶಗಳಿಲ್ಲ ಅಂತ ಅಂದ್ರೆ ಇದು ಎಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಅನಿಸ್ಕೊಳುತ್ತೆ. ಬಹುತೇಕ ಕಡೆಗಳಲ್ಲಿ ಇವತ್ತು ಈ ತರ ಒಂದು ಪ್ರಜಾಪ್ರಭುತ್ವದ ರೂಪದಲ್ಲಿ ಒಂದು ಪಾಳೆಗಾರಿಕೆ ಇವತ್ತು ಬೆಳೀತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ಬೆಳೆಯುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಮ್ಮ ಪ್ರಜಾಪ್ರಭುತ್ವ ನಿಜಕ್ಕೂ ಇವತ್ತು ಅಪಾಯದಲ್ಲಿದೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು, ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ನಾವೆಲ್ಲ ಇಂಥ ಒಂದು ಪಾಳೆಗಾರಿಕೆ ಮತ್ತೆ ದೌರ್ಜನ್ಯ ದಬ್ಬಾಳಿಕೆ ನೋಡ್ಕೊಂಡು ಎದುರ್ಕೊಂಡು ಮನೇಲಿ ಕೂತ್ಕೋಬೇಕಾ? ಹಂಗಾದ್ರೆ ನಾವು ಓಟ್ ಹಾಕಿರುವಂತಹ ರಾಜಕೀಯ ಪಕ್ಷಗಳು, ನಾವು ಪದೇ ಪದೇ ಗೆಲ್ಲಿಸ್ತಾ ಇರುವಂತಹ, ಪದೇ ಪದೇ ಆಯ್ಕೆ ಮಾಡ್ಕೊಳ್ತಾ ಇರುವಂತಹ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ? ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿರುವಂತಹ ಇವತ್ತಿನ ಕಾಂಗ್ರೆಸ್, ಬಿಜೆಪಿ, JDS ಈ ಮೂರು ಪಕ್ಷಗಳನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ. ನಾನು ಬಹಳ ಮುಖ್ಯವಾಗಿ ಕೇಳ್ಕೊಳ್ಳುವಂತದ್ದು, ಈ ಮೂರು ಪಕ್ಷಗಳ ಕಾರ್ಯಕರ್ತರು ಏನಿದಿರಿ, ಈ ಮೂರು ಪಕ್ಷಗಳ ಕಾಂಗ್ರೆಸ್, ಬಿಜೆಪಿ ಮತ್ತು JDS ಪಕ್ಷಗಳ ಬೆಂಬಲಿಗರು ಏನಿದಿರಿ, ನೀವು ಒಂದ್ ಸ್ವಲ್ಪ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಪಕ್ಷಗಳು ಏನ್ ಮಾಡ್ತಾ ಇದ್ದೇವೆ ಅಂತ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ಈ ಪಕ್ಷಗಳು ಹೋರಾಟ ಮಾಡೋದು ಕೇವಲ ಆ ಪಕ್ಷದ ಕೈಯಿಂದ ಅಧಿಕಾರವನ್ನ ಕಸಿದುಕೊಳ್ಳೋದಕ್ಕೆ ಮಾತ್ರ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿಜೆಪಿ, JDS ಕಾಂಗ್ರೆಸ್ನ ಅಧಿಕಾರವನ್ನ ಕಸಿದುಕೊಳ್ಳೋದಕ್ಕೆ ಹೋರಾಟ ಮಾಡ್ತಾರೆ. ಅದೇ ರೀತಿಯಲ್ಲಿ ಬಿಜೆಪಿ ಅಥವಾ JDS ಪಕ್ಷ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಹೋರಾಟ ಮಾಡಿ ಅವರ ಅಧಿಕಾರವನ್ನ ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಹೋರಾಟವನ್ನ ಮಾಡುತ್ತೇ ವಿನ ಈ ರಾಜ್ಯದ ಪ್ರಜೆಗಳ ಹಕ್ಕುಗಳೇನಿದಾವೆ ಅದನ್ನ ಕಾಪಾಡೋದಕ್ಕೆ ಯಾರೊಬ್ರು ಹೋರಾಟ ಮಾಡ್ತಾ ಇಲ್ಲ. ಇವತ್ತಿನ ಭ್ರಷ್ಟ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತಿನ ದುರಾಡಳಿತವನ್ನ, ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇರುವಂತಹ ಈ ತರದ ಒಂದು ಆಡಳಿತ ವ್ಯವಸ್ಥೆ ಏನು, ಕೆಟ್ಟಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಏನಿದೆ, ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಈ ಮೂರೂ ಪಕ್ಷಗಳು ಮಾಡ್ತಾ ಇಲ್ಲ. ಇವ್ರಿಗೆ ಬೇಕಾಗಿರೋದು ಅಧಿಕಾರ ಬಂದ್ರೆ ಸಾಕು, ಇವರು ಕೂಡ ಪಾಳೆಗಾರರೇ. ಇವತ್ತು ಬಿಜೆಪಿ, JDS ಅಧಿಕಾರ ಇಲ್ಲ ಅಂತಂದ್ರೆ ನಾಳೆ ಅಧಿಕಾರ ಬಂದ ತಕ್ಷಣ ಇವರು ಪಾಳೆಗಾರರೇ, ಇವರು ರಾಜರೇ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇವ್ರಿಗೂ ಕೂಡ ಕಾಣಿಸೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಇದೊಂದು ಗಂಭೀರವಾದಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದೀವಿ. ಇದಕ್ಕೂ ಒಂದು ಅಪಾಯದ ಕರೆಗಂಟೆ ಇವತ್ತು ನಮ್ಮೆಲ್ಲರನ್ನು ಎತ್ತರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಕೋಬೇಕಾಗಿದೆ. ಹಾಗಾಗಿ ನಾನು ರಾಜ್ಯದ ಎಲ್ಲ ಜನರಲ್ಲಿ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು, ಇದು ನಾವು ಇವತ್ತು ನಮಗೇನೋ ಸಣ್ಣ ಪುಟ್ಟ ಅನುಕೂಲಗಳಾಗ್ತಾ ಇದ್ದೇವೆ ಅಂತ ಹೇಳಿ ಇಂಥ ದುಷ್ಟ, ಭ್ರಷ್ಟ, ಜನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಪಕ್ಷಗಳನ್ನ ಮತ್ತೆ ಅದರಲ್ಲಿ ಗೆದ್ದಿರುವಂತಹ, ಅಧಿಕಾರದಲ್ಲಿರುವಂತಹ ಅಥವಾ ನೀವು ಮುಖಂಡರು ಅಂತ ಒಪ್ಕೊಂಡಿರುವಂತವರನ್ನೇ ಬೆಂಬಲಿಸ್ತಾ ಹೋದ್ರೆ ಖಂಡಿತವಾಗಿಯೂ ಈ ದೇಶಕ್ಕೆ, ಈ ರಾಜ್ಯಕ್ಕೆ ನಾವು ನಂಬಿಕೊಂಡಿರುವಂತಹ ಏನು ಈ ವ್ಯವಸ್ಥೆ ಇದೆ, ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಲಿ, ಸಂವಿಧಾನ ಆಗಿರ್ಲಿ, ಇದ್ಯಾವುದಕ್ಕೂ ಭವಿಷ್ಯ ಇಲ್ಲದಂತಹ ಒಂದು ದುಸ್ಥಿತಿಗೆ ಇವರು ನಮ್ಮನ್ನ ತಳ್ತಾರೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ನಿಜಕ್ಕೂ ಯಾಕೆ ಇವತ್ತು KRS ಪಕ್ಷದವರ ಮೇಲೆ ಇಷ್ಟೆಲ್ಲ ಅಲ್ಲೇ ದೌರ್ಜನ್ಯ ನಡೀತಾ ಇದಾವೆ ಅಂತ ಅಂದ್ರೆ, ಕರ್ನಾಟಕದಲ್ಲಿ ಇವತ್ತು ಯಾವ್ದಾದ್ರೂ ಒಂದು ಪಕ್ಷ, ಸಂಘಟನೆ ಅಥವಾ ವ್ಯಕ್ತಿಗಳು ಇವತ್ತು ನಿಜಕ್ಕೂ ಜನಪರವಾಗಿ ಧ್ವನಿ ಎತ್ತಾ ಇದ್ರೆ, ಜನರ ನಿಜವಾದ ಸಮಸ್ಯೆಗಳಿಗೆ, ನಾನಾಗ್ಲೇ ಹೇಳಿದ್ನಲ್ಲ, ಬಿಜೆಪಿ, ಕಾಂಗ್ರೆಸ್, JDS ಹೋರಾಟ ಅಲ್ಲ, ನಿಜಕ್ಕೂ ಜನಪರವಾಗಿರುವಂತ ಜನರ ಹಿತಾಸಕ್ತಿಗಾಗಿ ಹೋರಾಟಗಳನ್ನ ರೂಪಿಸ್ತಾ ಇದ್ರೆ, ಜನರ ಧ್ವನಿಯಾಗಿದ್ರೆ ಅದು KRS ಪಕ್ಷ ಮಾತ್ರ. ದಯವಿಟ್ಟು ನೀವು ಇದೆಲ್ಲವನ್ನ ಗಮನಿಸಿ
ನಿಮಗೂ ಕೂಡ ನಾನು ಹೇಳಿರ್ತಕ್ಕಂಥದ್ದು ಸತ್ಯ ಅನ್ಸಿದ್ರೆ ದಯವಿಟ್ಟು ಕೂಡಲೇ KRS ಪಕ್ಷವನ್ನ ಬೆಂಬಲಿಸಿ. ಮುಂದಿನ ದಿನಗಳಲ್ಲಿ ಇಂತಹ ಭ್ರಷ್ಟರನ್ನ ನೀಚರನ್ನ ತೊಲಗಿಸಿ ರಾಜಕಾರಣದಲ್ಲಿ ಪ್ರಾಮಾಣಿಕರನ್ನ ರಾಜಕಾರಣಕ್ಕೆ ತಂದು ಒಂದು ಒಳ್ಳೆಯ ಪರ್ಯಾಯ ಪ್ರಾಮಾಣಿಕ ರಾಜಕಾರಣವನ್ನ ನಾವು ಇವತ್ತು ಕಟ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇವತ್ತಿರುವಂತಹ ಏನು ಪಾಳೆಗಾರಿಕೆ ಮನಸ್ಥಿತಿಯ ರಾಜಕಾರಣಿಗಳು ಈ ದೇಶವನ್ನ ಈ ನಾಡನ್ನ ಸರ್ವನಾಶ ಮಾಡ್ತಾರೆ. ಅದಾಗೋದಕ್ಕೆ ಮುಂಚೆ ತಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ಲಿ ಅಥವಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೀತಿಯಲ್ಲೇ ಜನರ ಧ್ವನಿಯಾಗಿ ಪ್ರಾಮಾಣಿಕ ರಾಜಕಾರಣ ಮಾಡುವಂತ ಯಾವುದೇ ಪಕ್ಷವನ್ನಾಗ್ಲಿ, ಈ JDS, ಕಾಂಗ್ರೆಸ್, ಬಿಜೆಪಿ 3 ಪಕ್ಷಗಳನ್ನ ಬಿಟ್ಟು ನೀವು ಅಂತಹ ಪಕ್ಷವನ್ನ ಬೆಂಬಲಿಸೋದ್ರಲ್ಲಿ ಮಾತ್ರವೇ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನವನ್ನ ಕಾಪಾಡಿಕೊಳ್ಳುವಂತಹ ಒಂದು ಶಕ್ತಿ ಅಡಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.